ಗೊತ್ತಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಪ್ರತಿಯೊಂದು ತಾಲೂಕಿನೂ ಆಗಮಿಸಿದ್ದಾರೆ ಅಂತೇಳಿ ಇವತ್ತು ನಿಮ್ಮ ನ್ಯೂಸ್ ಚಾನೆಲ್ ಮಾಧ್ಯಮದ ಮೂಲಕ ನಾನು ನೋಡಿದಾಗ ನಾನು ಅವರನ್ನ ಮಾತಾಡ್ಸೋದಕ್ಕೆ ಅಂತಾನೆ ಬಂದಿದ್ದೀನಿ. ಬೆಂಬಲಿಗರನ್ನ ಮಾತಾಡಿಸಿ ಅವರ ಏನು ಒಂದು ಅವ್ರಿಗೇನು ಮನವಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ, ಅವ್ರಿಗೇನು ಆಕ್ರೋಶ ಇದೆ ಅದನ್ನೆಲ್ಲ ಶಾಂತಗೊಳಿಸಿ ಇವತ್ತು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿಯನ್ನ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾರವಾದಂತ ವಿಶ್ವಾಸ, ನಂಬಿಕೆ ನಮಗಿದೆ. ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ನಿರೀಕ್ಷೆ ನನಗಿರೋದ್ರಿಂದ ಇವತ್ತೇನು ಮಹಿಳೆಯರು ಬಂದಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನ ಪಕ್ಷ ಯಾವುದನ್ನು ಕೂಡ ಅಂತಿಮಗೊಳಿಸಿಲ್ಲ. ಇನ್ನು 2 ದಿನದಲ್ಲೇ ಪ್ರಕಟವಾಗುತ್ತೆ. ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ. ಕರ್ನಾಟಕದಲ್ಲಿ ಏಕೈಕ ಮಹಿಳೆಗೆ ಅವಕಾಶವನ್ನ ಕಳೆದ ಬಾರಿ ಮಾಡಿಕೊಟ್ಟಿದ್ರು. ಬೇರೆ ಬೇರೆ ಒಂದು ಮಾನದಂಡಗಳು ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಕಳೆದ ಬಾರಿ ಚುನಾವಣೆ ಅಂತೇಳಿ. ನಮ್ಮಲ್ಲಿ ಇಬ್ರು ಶಾಸಕರು ಇದ್ದಿದ್ದು. ಅಂತ ಸಂದರ್ಭದಲ್ಲಿ ಇವತ್ತು ಚುನಾವಣೆಗೆ ನಿಂತಂತವಳು, ಯಾರು ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು, MLCಗಾಗಿರ್ಬೋದು, ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನ. ಜಿಲ್ಲೆಯಲ್ಲಿ ಸೋತಾಗಿಂದನೂ ಕೂಡ ನಾನು ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡ್ಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದೇ ಒಂದು ನಾನು ಗುರಿಯನ್ನ ಇಟ್ಕೊಂಡು ಸೋತಾಗಿಂದನೂ 5 ವರ್ಷ ನಾನು ಮನೇಲಿ ಕೂತಿಲ್ಲ. ಇವತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ, ಫ್ಲಡ್ ಅಂತ ಸಂದರ್ಭದಲ್ಲಿ ಆಗಿರ್ಬೋದು, ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ, ಏನೋ ಸಿಡ್ಲು ಬಡಿದು ತೀರ್ಕೊಂಡಾಗ, ಇವತ್ತು ಕಬ್ಬಿನ ಬೆಂಬಲ ಬೆಲೆ ವಿಷಯವಾಗಿ, ಇವತ್ತು ರೈತರ ಸಮಸ್ಯೆಗಳಿಗೆ ನೇಕಾರರು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಅನ್ನ ಮಾಡಿದ್ರು, ಅಂಗನವಾಡಿಯವರು ಸ್ಟ್ರೈಕ್ ಅನ್ನ ಮಾಡಿದ್ರು. ಇವೆಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರ ಜೊತೆಗೆ ಅವರ ಕಷ್ಟ ಸುಖದಲ್ಲಿ ಜಿಲ್ಲೆಯ ಮನೆಮಗಳಾಗಿ ನಾನು ಇವತ್ತು ಕೆಲಸ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಜಿಲ್ಲೆಯ ಜನರು ಇವತ್ತು ಮತ್ತೊಮ್ಮೆ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸ್ಥಳೀಯ ಶಾಸಕರಲ್ಲಿ ಹಾಗೂ ನಮ್ಮ ರಾಜ್ಯದ ನಾಯಕರಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ನಾನು ಮನವಿಯನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವತ್ತು ಯಾವ ಮಾನದಂಡದ ಮೇಲೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲೇ ನಾವು ಆಕಾಂಕ್ಷಿಗಳು ಇರುವಾಗ ಇವತ್ತು ಅದೇ ಒಂದು ಸಮುದಾಯದ ಹೆಣ್ಮಗಳು, ನಾನು ಪಂಚಮಸಾಲಿ ಸಮುದಾಯದ ಹೆಣ್ಮಗಳು, ಟೂವೇ ಹೋರಾಟದಲ್ಲೂ ಕೂಡ ಸಾಕಷ್ಟು ಮುಂಚೂಣಿಯನ್ನ ಇಟ್ಕೊಂಡಂತವ್ರು, ಒಂದು ಸಮುದಾಯವನ್ನ ನಾವು ರೆಪ್ರೆಸೆಂಟ್ ಮಾಡಿದಂತವ್ರು. ಇವತ್ತು ನಾನೇ ಇರ್ಬೇಕಾದ್ರೆ ಇವತ್ತು ಅನ್ಯ ಜಿಲ್ಲೆಯವರು ಇಲ್ಲಿ ಯಾಕೆ ಅಪ್ಲಿಕೇಶನ್ ಹಾಕಿದಾರೆ ಗೊತ್ತಿಲ್ಲ ನನಗೆ. ಅದನ್ನ ನೀವು ಅವ್ರಿಗೇನೆ ಕೇಳಿ ತಿಳ್ಕೋಬೇಕು. ಜಿಲ್ಲೆಯಲ್ಲಿ ಅದೇ ಸಮುದಾಯದ ಹೆಣ್ಮಗಳಿದ್ದಾಗ ಯಾಕೆ ಹಾಕಿದ್ದಾರೆ ಅಂತೇಳಿ. ಇವತ್ತು ಆದ್ರೆ ನನಗೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹಾಗೂ ಉಪಮುಖ್ಯಮಂತ್ರಿಗಳ ಮೇಲೆ ಹಾಗೂ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದಲ್ಲಿ ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಬಂದಿರೋಂಥದ್ದು ನಮ್ಮ ಬೆಂಬಲಿಗರನ್ನ, ಅವ್ರೇನು ಆಕ್ರೋಶಗೊಳಗಾಗಿ ಇಲ್ಲಿ ಬಂದಿದ್ದಾರೋ ಅವರನ್ನ ಶಾಂತಗೊಳಿಸಿ ಊರುಗಳಿಗೆ ಮರಳಿ ಅಂತೇಳಿ ಮನವಿಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಅವರನ್ನ ಭೇಟಿ ಆಗ್ಬೇಕು ಆ ಒಂದು ನಿಟ್ಟಿನಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.